ಒಂದು ಹಳ್ಳಿಯ ಅಂಚಿನಲ್ಲಿ ಅರ್ಜುನ್ ಎಂಬ ಹುಡುಗನಿದ್ದ. ಅವನು ಚಿಕ್ಕವನಾದರೂ ತುಂಬಾ ಕುತೂಹಲಿಗ. ಪ್ರಕೃತಿ, ಮರಗಳು, ಹಕ್ಕಿಗಳು, ಪ್ರಾಣಿಗಳ ಬಗ್ಗೆ ಅವನಿಗೆ ಅಪಾರ ಆಸಕ್ತಿ. ಹಳ್ಳಿಯವರು ಅವನನ್ನು ನಮ್ಮ ಕಾಡು ಮಗ ಅಂತ ಕರೆಯುತ್ತಿದ್ದರು. ಹಳ್ಳಿ ಪಕ್ಕದಲ್ಲೇ ದಟ್ಟವಾದ ಅರಣ್ಯವಿತ್ತು. ಅಲ್ಲಿ ಯಾರೂ ಸಹ ಸುಲಭವಾಗಿ ಒಳಹೋಗುವುದಿಲ್ಲ. ಜನರು ಹೇಳುತ್ತಿದ್ದರು, ಅದರೊಳ್ಳೆಯೂ ಒಂದು ರಹಸ್ಯ ಬಂಡೆ ಇದೆ, ಅದರಲ್ಲಿ ಬಂಗಾರ ಹೂತು ಇಡಲಾಗಿದೆ. ಆದರೆ ಅದನ್ನು ಹುಡುಕಲು ಹೋಗುವವರು ಮರಳಿ ಬರುವುದಿಲ್ಲ. ಅರ್ಜುನ್ ಈ ಕಥೆ ಕೇಳಿದಾಗಿನಿಂದಲೇ ತಾನೂ ಆ ಕಾಡಿಗೆ ಹೋಗಿ ನೋಡಬೇಕೆಂಬ ಆಸೆ ಹಿಡಿದಿತು. ಒಂದು ದಿನ ಅವನು ದಿಟ್ಟ ನಿರ್ಧಾರ ಮಾಡಿಕೊಂಡು ಕೇವಲ ಒಂದು ದೀಪ, ಒಂದು ಕಡ್ಡಿ ಮತ್ತು ಹಳೆಯ ಚೀಲವನ್ನು ತೆಗೆದುಕೊಂಡು ಕಾಡಿಗೆ ಹೊರಟ. ಕಾಡಿನೊಳ್ಳೆಗೆ ಹಕ್ಕಿಗಳ ಶಬ್ದ, ಎಲೆಗಳ ಸಿರಿವೆರಳು, ಸೂರ್ಯನ ಕಿರಣಗಳು ಮರಗಳ ನಡುವಿಂದ ಚೆಲ್ಲಿಕೊಂಡು ಬರುವುದನ್ನು ನೋಡಿ ಅವನು ಮೋಹಗೊಂಡ. ಸ್ವಲ್ಪ ಹೊತ್ತಿನಲ್ಲಿ ಅವನು ದಾರಿ ತಪ್ಪಿದ. ಆದರೆ ಅವನ ಮನಸ್ಸಿಗೆ ಭಯ ಬಂದಿಲ್ಲ. ಏಕೆಂದರೆ ಅವನಿಗೆ ಹಳ್ಳಿಯ ಹಿರಿಯ ಅಜ್ಜ ಹೇಳಿದ್ದ ಮಾತು ನೆನಪಾಯಿತು: ಮನಸ್ಸು ಶುದ್ಧವಿದ್ದರೆ ಕಾಡೇ ನಿನ್ನಿಗೆ ದಾರಿ ತೋರಿಸುತ್ತದೆ. ಅಷ್ಟರಲ್ಲಿ ಒಂದು ಬೀರೆ ಬಂದ ಗೂಬೆ ಬಂದು ಅವನ ಮುಂದೆ ಕುಳಿತುಕೊಂಡಿತು. ಅದನ್ನ ಹಿಂಬಾಲಿಸಿದರೆ ದಾರಿ ಸಿಗಬಹುದೆಂದು ಅರ್ಜುನ್ ಭಾವಿಸಿ ಗೂಬೆಯ ಹಿಂದೆ ಹೋದ. ಅಚ್ಚರಿಯಾಗಿ ಗೂಬೆ ಅವನನ್ನು ಒಂದು ದೊಡ್ಡ ಬಂಡೆಯ ಬಳಿಗೆ ಕರೆದೊಯ್ದಿತು. ಆ ಬಂಡೆ ಹಳ್ಳಿಯವರು ಹೇಳ್ತಿದ್ದ ಅದೇ ರಹಸ್ಯ ಬಂಡೆ. ಅರ್ಜುನ್ ಕುತೂಹಲದಿಂದ ಬಂಡೆಯನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಬಂಡೆ ಸ್ವಲ್ಪ ತೆರೆದು ಒಳಗೆ ಬಂಗಾರವಲ್ಲದೆ ಪುಸ್ತಕಗಳು, ಹಳೆಯ ಪಠ್ಯಗಳು, ವಾದ್ಯಯಂತ್ರಗಳು, ಚಿತ್ರಗಳು ತುಂಬಿದ್ದವು. ಅವನು ಆಶ್ಚರ್ಯದಿಂದ ನಿಂತ. ಆಗ ಗೂಬೆ ಮಾನವನ ಧ್ವನಿಯಲ್ಲಿ ಮಾತನಾಡಿತು: ಅರ್ಜುನ್, ನಿಜವಾದ ಸಂಪತ್ತು ಬಂಗಾರವಲ್ಲ, ಜ್ಞಾನ, ಕಲೆ, ಸಂಸ್ಕೃತಿ ಇವುಗಳೇ ಅಮೂಲ್ಯ ಧನ. ದುರಾಶೆಯಿಂದ ಬಂದವರು ಈ ಸತ್ಯವನ್ನು ಅರಿಯಲಿಲ್ಲ, ಅದಕ್ಕಾಗಿಯೇ ಮರಳಿ ಹೋಗಲಿಲ್ಲ. ಆದರೆ ನೀನು ನಿರ್ಭಯ ಮನಸ್ಸಿನಿಂದ ಬಂದಿದ್ದೆ, ಆದ್ದರಿಂದ ಈ ಜ್ಞಾನನಿಧಿಯನ್ನು ಹಳ್ಳಿಗೆ ಕೊಂಡೊಯ್ಯು. ಅರ್ಜುನ್ ತುಂಬಾ ಸಂತೋಷಗೊಂಡು ಪುಸ್ತಕಗಳನ್ನು, ವಾದ್ಯಗಳನ್ನು ತೆಗೆದುಕೊಂಡು ಹಳ್ಳಿಗೆ ಮರಳಿದ. ಹಳ್ಳಿಯವರು ಮೊದಲಿಗೆ ನಂಬಲಿಲ್ಲ. ಆದರೆ ಅವನು ಹಳ್ಳಿಯ ಮಕ್ಕಳಿಗೆ ಆ ಪುಸ್ತಕಗಳಲ್ಲಿ ಕಲಿತ ವಿಷಯಗಳನ್ನು ಕಲಿಸಿದ. ಹಳ್ಳಿಯ ಯುವಕರಿಗೆ ಸಂಗೀತ, ಚಿತ್ರಕಲೆ ತೋರಿಸಿದ. ಅಂತೂ ಹಳ್ಳಿಯು ಚಿರಕಾಲದ ಜ್ಞಾನ ಸಂಸ್ಕೃತಿಯ ಕೇಂದ್ರವಾಗಿ ಮಾರ್ಪಟ್ಟಿತು. ಜನರು ಹಳ್ಳಿಯನ್ನು ಜ್ಞಾನಪುರ ಎಂದು ಕರೆಯಲು ಆರಂಭಿಸಿದರು. ಅರ್ಜುನ್ ಜೀವನ ಪೂರ್ತಿ ತನ್ನ ಹಳ್ಳಿಯ ಮಕ್ಕಳಿಗೆ ಬೆಳಕಾಗಿ ಉಳಿದ. ಮತ್ತು ಅವನು ಕಂಡುಕೊಂಡ ಸತ್ಯವೇನು ಅಂದರೆ, ಬಂಗಾರ ಹಾಳಾಗುತ್ತದೆ, ಆದರೆ ಜ್ಞಾನ ಬೆಳಕಾಗುತ್ತದೆ.